ಈ ನ್ಯೂ ಖಾತಾ ಅನ್ನೋ ಒಂದು ಡಾಕ್ಯುಮೆಂಟು ಇಲ್ಲಿರುವ ನಮ್ಮ ರಾಜ್ಯದಲ್ಲಿರುವ ಅಥವಾ ನಮ್ಮ ಬೆಂಗಳೂರಿಗೆ ನಿಜವಾಗಿ ಒಂದು ಸರ್ಕಾರದ ಕಡೆಯಿಂದ ಒಂದು ಉತ್ತಮ ಕೊಡುಗೆ ಅನ್ಬೋದು. ಇಷ್ಟು ದಿನ ಆಗಿತ್ತು ಯಾವುದೋ ಒಂದು ಮ್ಯಾನ್ಯುವಲ್ ಪೇಪರ್ ಕೊಡೋರು, ಅಲ್ಲಿ ಯಾವುದೇ ತಕ್ಷಣಕ್ಕೆ ನಿಮ್ಮ ಖಾತಾ ರದ್ದು ಆಗುತ್ತದೆ ಅಂತ ಒಂದು ಸೀಲ್ ಬರೋದು, ಕಂದಾಯ ತಗೊಳ್ಳೋರು ಅದನ್ನು ತಗೊಂಡೋಗಿ ರಿಜಿಸ್ಟ್ರ್ ಮಾಡಬೇಕು ಅಂದರೆ ಸಬ್ ರಿಜಿಸ್ಟ್ರ್ ಮಾಡ್ತಾ ಇರಲಿಲ್ಲ, ಮಾರೋನು ಕಷ್ಟ, ಮಾರೋನಿಗೂ ಸಿಕ್ಕಾಪಟ್ಟೆ ತೊಂದರೆ ಇತ್ತು. ಇದೆಲ್ಲವೂ ಒಂದು ವಿಷವರ್ತುಲ ಅಥವಾ ಒಂದು ಕಂಬರ್ಸಮ್ ಪ್ರೋಸೆಸ್ ಅಂತೀವಲ್ಲ, ಈ ಥರ ಒಂದು ಬಲೆಯಲ್ಲಿ ಈ ರೆವಿನ್ಯೂ ಸೈಟಿನ ಖರೀದಿದಾರರು ಮತ್ತು ರೆವಿನ್ಯೂ ಸೈಟ್ನ ಮಾರಾಟಗಾರರು ಸಿಗಾಕೊಂಡಿದ್ರು. ಕೊಳ್ಳೋನಿಗೂ ಪಾಪ ಅಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹರಾಸ್ಮೆಂಟು, ಖಾತಾ ಆಫೀಸಲ್ಲಿ ಹರಾಸ್ಮೆಂಟು. ಯಾಕಂದರೆ ಅಲ್ಲಿ ಕಾನೂನು ಕ್ಲಿಯರ್ ಆಗಿತ್ತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರೆವಿನ್ಯೂ ಸೈಟ್ ರಿಜಿಸ್ಟ್ರ್ ಮಾಡೋಂಗಿಲ್ಲ ಅಂತ. ಬಟ್ ಹಾಗೂ ಕೆಲವು ಕಡೆ ಮಾಡ್ತಾಯಿದ್ರು, ಬೇರೆ ಬೇರೆ ದಾಖಲೆಗಳು ಕೊಡ್ತಾಯಿದ್ರು. ನಮಸ್ಕಾರ, ನನ್ನ ಹೆಸರು ಬಾಲು. ಪ್ರಾಪರ್ಟಿಗೆ ಸಂಬಂಧಪಟ್ಟ ವಿಷಯಗಳನ್ನ ಕೆಲವಾರು ತಿಂಗಳಿಂದ ಹಂಚ್ಕೊಳ್ತಾ ಬರ್ತಾಯಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಇಂದಿನ ವಿಡಿಯೋಲು ಕೇಳಿರ್ಬೋದು ಈ ಖಾತಾ. ಇಲ್ಲಿ ಖಂಡಿತ ಈ ಖಾತಾ ಬಗ್ಗೆ ಮಾತಾಡೋಲ್ಲ, ನಂಬಿ. ಮತ್ತೆ ಯಾಕೆ ತಿರ್ಗ ಈ ಖಾತಾ ಅಂತ ಇದೆಯಾ ಅಂದ್ರೆ, ಇದು ನ್ಯೂ ಖಾತಾ. ಏನಪ್ಪ ಇದು ಅಂದ್ರೆ, ಈ ಖಾತಾ, ಎ ಖಾತಾ, ಬಿ ಖಾತಾ, ಮತ್ತೊಂದು ನ್ಯೂ ಖಾತಾ. ಏನು ನ್ಯೂ ಖಾತಾ ಅಂದರೆ ತೆರೆ ಮೇಲೆ ಬರುತ್ತೆ ನೋಡಿ. ನ್ಯೂ ಖಾತಾ ಅಂದರೆ ಏನಿಲ್ಲ, ನೀವು BBMP ಗೂಗಲಲ್ಲಿ ಹೋಗ್ಬಿಟ್ಟು ನ್ಯೂ ಖಾತಾ BBMP ಅಂತ ಹೊಡೆದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲೇನು ಮಾಡಬೇಕು? ಅಲ್ಲೂ ಏನು ಮಾಡಿದ್ರಿ, ಅದೇ ನಿಮ್ಮ ಕ್ರಯಪತ್ರ, ಆಧಾರ್ ಕಾರ್ಡು, ಪ್ರಾಪರ್ಟಿಯ ಫೋಟೋ, ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡು, ಈ ಡೀಟೇಲ್ಸ್ನೆಲ್ಲ ಕೊಟ್ಟರೆ ಖಾತಾ ಕೊಡ್ತಾರೆ. ಇದೇನು ಹೊಸದು? ಏನು ನ್ಯೂ ಖಾತಾ? ಹೊಸದೇನಿಲ್ಲ. ಕಳೆದ 1 ತಿಂಗಳಿಂದ 1.5 ತಿಂಗಳಿಂದ ಚರ್ಚೆ ಆಗ್ತಿದೆ. ಯಾರಿಗೆ ಕೊಡ್ತಾರೆ ಇದು ಖಾತಾ? ಅದೇ ನಾವುಗಳು, ಅಂದರೆ ಈ ದೇಶದ ಅಥವಾ ಈ ರಾಜ್ಯದ ಬಹುಜನರು, ಅಂದರೆ ನಾವು ಏನು ಬಡ ಜನರು ಅಥವಾ ಒಂದು ಸೂರಿನ ಕನಸು ಕಾಣುತ್ತಿರುವ ಲಕ್ಷಾಂತರ ಜನರು ಈ ರೆವಿನ್ಯೂ ಸೈಟ್ ಅನ್ನುವ ಬಲೆಗೆ ಬಿದ್ದಿರ್ತೀವಿ. ರೆವಿನ್ಯೂ ಸೈಟ್ ಅಂತ ಏನು ಅನ್ನೋದಕ್ಕೆ ನನ್ನ ಹಿಂದಿನ ವಿಡಿಯೋಗಳು ನೋಡಿ. ಈ ರೆವಿನ್ಯೂ ಸೈಟ್ ಬಲೆಗೆ ಬಿದ್ದ ಮೇಲೆ ಅದು ಕೊಳ್ಳೋದು ಕಷ್ಟ, ಮಾರೋದು ಕಷ್ಟ, ಅಲ್ಲಿ ಮನೆ ಕಟ್ಟೋದು ಕಷ್ಟ. ಯಾಕೆ ಅಂದರೆ ಅನ್ನೋದಕ್ಕೆ ಹಿಂದಿನ ವಿಡಿಯೋ ನೋಡಬೇಕು. ಈ ಎಲ್ಲ ಕಷ್ಟಗಳಿಗೆ ಸರ್ಕಾರ ಒಂದು ಪರಿಹಾರ, ತಾತ್ಕಾಲಿಕ ಪರಿಹಾರ, ಇಟ್ ಮೇ ಬಿ ಚಾಲೆಂಜ್ ಇನ್ ದ ಕೋರ್ಟ್. ಅದು ಸುಪ್ರೀಂ ಕೋರ್ಟಲ್ಲಿ ಸುಮಾರು ಕೇಸ್ಗಳಿದೆ. ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ನ್ಯೂ ಖಾತಾ ಅನ್ನೋ ಒಂದು ಡಾಕ್ಯುಮೆಂಟು ಇಲ್ಲಿರುವ ನಮ್ಮ ರಾಜ್ಯದಲ್ಲಿರುವ ಅಥವಾ ನಮ್ಮ ಬೆಂಗಳೂರಿಗೆ ನಿಜವಾಗಿ ಒಂದು ಸರ್ಕಾರದ ಕಡೆಯಿಂದ ಒಂದು ಉತ್ತಮ ಕೊಡುಗೆ ಅನ್ಬೋದು. ಏನಿದು? ಏನೂ ಇಲ್ಲ. ತಮಗೆ ಒಂದು ಸರ್ಕಾರದ ಒಂದು ದಾಖಲೆ ಕೊಡ್ತಾರೆ. ಇಷ್ಟು ದಿನ ಆಗಿತ್ತು ಯಾವುದೋ ಒಂದು ಮ್ಯಾನ್ಯುವಲ್ ಪೇಪರ್ ಕೊಡೋರು, ಅಲ್ಲಿ ಯಾವುದೇ ತಕ್ಷಣಕ್ಕೆ ನಿಮ್ಮ ಖಾತಾ ರದ್ದು ಆಗುತ್ತದೆ ಅಂತ ಒಂದು ಸೀಲ್ ಬರೋದು, ಕಂದಾಯ ತಗೊಳ್ಳೋರು ಅದನ್ನು ತಗೊಂಡೋಗಿ ರಿಜಿಸ್ಟ್ರ್ ಮಾಡಬೇಕು ಅಂದರೆ ಸಬ್ ರಿಜಿಸ್ಟ್ರ್ ಮಾಡ್ತಾ ಇರಲಿಲ್ಲ, ಮಾರೋನು ಕಷ್ಟ, ಮಾರೋನಿಗೂ ಸಿಕ್ಕಾಪಟ್ಟೆ ತೊಂದರೆ ಇತ್ತು. ಕೊಳ್ಳೋನಿಗೂ ಪಾಪ ಅಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹರಾಸ್ಮೆಂಟು, ಖಾತಾ ಆಫೀಸಲ್ಲಿ ಹರಾಸ್ಮೆಂಟು. ಯಾಕಂದರೆ ಅಲ್ಲಿ ಕಾನೂನು ಕ್ಲಿಯರ್ ಆಗಿತ್ತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರೆವಿನ್ಯೂ ಸೈಟ್ ರಿಜಿಸ್ಟ್ರ್ ಮಾಡೋಂಗಿಲ್ಲ ಅಂತ. ಬಟ್ ಹಾಗೂ ಕೆಲವು ಕಡೆ ಮಾಡ್ತಾಯಿದ್ರು, ಬೇರೆ ಬೇರೆ ದಾಖಲೆಗಳು ಕೊಡ್ತಾಯಿದ್ರು. ಇದೆಲ್ಲವೂ ಒಂದು ವಿಷವರ್ತುಲ ಅಥವಾ ಒಂದು ಕಂಬರ್ಸಮ್ ಪ್ರೋಸೆಸ್ ಅಂತೀವಲ್ಲ, ಈ ಥರ ಒಂದು ಬಲೆಯಲ್ಲಿ ಈ ರೆವಿನ್ಯೂ ಸೈಟಿನ ಖರೀದಿದಾರರು ಮತ್ತು ರೆವಿನ್ಯೂ ಸೈಟ್ನ ಮಾರಾಟಗಾರರು ಸಿಗಾಕೊಂಡಿದ್ರು. ಇದಕ್ಕೆ ಸರ್ಕಾರ ಒಂದು ದಾಖಲೆ ಅಂದರೆ ನ್ಯೂ ಖಾತಾ. ನ್ಯೂ ಖಾತಾ ಅಂದರೆ ನನ್ನ ಹತ್ರ ಏನೂ ದಾಖಲೆ ಇಲ್ಲ. ನಾನು 20 ವರ್ಷಕ್ಕೆ ಮುಂಚೆ ಯಾರೋ ಒಂದು ಹೊಲ ತಗೊಂಡಿದ್ರು, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ರೆವಿನ್ಯೂ ಸೈಟ್ ಅಂತ ಹೇಳಿದ್ರೆ. ಯಾಕಂದ್ರೆ ತಿರ್ಗಾ ನೀವು ಹಿಂದಿನ ವೀಡಿಯೋ ನೋಡ್ತೀರೋ ಇಲ್ಲೋ ನನಗೆ ಗೊತ್ತಿಲ್ವಲ್ಲ. ಮಾಮೂಲಿ ಹೊಲಗಳಲ್ಲಿ, ಅಗ್ರಿಕಲ್ಚರ್ ಜಮೀನಲ್ಲಿ ಯಾವುದೇ ಸರ್ಕಾರದ ನಿಬಂಧನೆಗಳನ್ನು ಪಾಲಿಸಿದೆ 4 ಕಲ್ಲಿಟ್ಬಿಟ್ಟು ಮೆಷರ್ಮೆಂಟ್ ಮಾಡಿ 20 ಅಡಿನೋ 10 ಅಡಿನೋ ರೋಡ್ ಹಾಕಿ ಸೈಟ್ ಮಾರಿ 20 ವರ್ಷ ಮುಂಚೆ ಹೋಗಿರ್ತಾನೆ. ಅಲ್ಲಿ ಮನೆ ಕಟ್ಕೊಂಡು ಇದನ್ನು ಮಾರೋಕ್ಕೂ ಆಗದೆ, ಆ ಮನೇಲಿ ಇರೋಕ್ಕೂ ಆಗದೆ, ಸ್ವಲ್ಪ ತೊಂದರೆ ಅಥವಾ ಒಂದು ಲೋನ್ ತೊಗೋಬೇಕು, ಒಂದು ಅಡಮಾನ ಇಡಬೇಕು. ಹೀಗೆ ಇದೆಲ್ಲ ಮಾಡಬೇಕಾದ್ರೆ ಕೆಲವು ಪ್ರೈವೇಟ್ ಬ್ಯಾಂಕಲ್ಲಿ ಹೋಗಬೇಕು ಅಥವಾ ಪ್ರೈವೇಟ್ ಮನಿ ಲೆಂಡರ್ಸ್ ಹತ್ರ ಹೋಗಬೇಕು. ಯಾವುದೇ ಬ್ಯಾಂಕ್ ಸಾಲ ಕೊಡ್ತಾ ಇರಲಿಲ್ಲ. ಹೀಗೆ ಸುಮಾರು ಕಷ್ಟಗಳು ನಮ್ಮ ರೆವಿನ್ಯೂ ಸೈಟಿನ ಓನರ್ಗಳು ಅನುಭವಿಸಿರ್ತಾರೆ. ಅವ್ರಿಗೆ ಇದೊಂದು ಖಾತಾ ಅಂದರೆ, ಈ ಖಾತಾ ಆದರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರ್ ಮಾಡ್ಬೋದು. ಅದು ರಿಜಿಸ್ಟ್ರಿಗೆ ಮಾತ್ರ ಯೂಸ್ ಆಗುತ್ತೆ. ಒಂದು ಅಡ ಇಡ್ಬೋದು, ಒಂದು ಬ್ಯಾಂಕ್ ಲೋನ್ ತೊಗೊಳ್ಳೋದಕ್ಕೆ, ಬ್ಯಾಂಕ್ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ ಅಂತೀವಲ್ಲ, ಅಲ್ಲಿ ಆ ಖಾತಾ ಯೂಸ್ ಆಗುತ್ತೆ. ಈ ನ್ಯೂ ಖಾತಾ ಅನ್ನೋದನ್ನು ನ್ಯೂ ಖಾತಾ ಅನ್ನುವ ವೆಬ್ಸೈಟಲ್ಲಿ ನಿಮಗೆ ವಿವರಗಳಿಗೆ ಸಿಕ್ಕತ್ತೆ. ಸದ್ಯಕ್ಕೆ ವೆಬ್ಸೈಟ್ ಮಾತ್ರ ಇದೆ,
ಖಾತಾ ಇನ್ನೂ ಕೊಡ್ತಾ ಇಲ್ಲ. ಇದ್ರ ಮುಂಚೆನೇ ಹೇಳಿದರೆ ವೀಡಿಯೋನೇ ನೋಡ್ತಾ ಇರಲಿಲ್ಲ ಅಂತ ನಾನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಬಟ್ ಸದ್ಯದಲ್ಲೇ ಅದು ಕೊಡ್ತಾರೆ. ಅಪ್ಲೋಡೆಲ್ಲ ಆಗಿದೆ. ಸುಮಾರು ಅಪ್ಲಿಕೇಶನ್ ನಾನೇ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಯಾವುದೇ ಹೊಸ ಖಾತಾ ಅಂದರೆ ನ್ಯೂ ಖಾತಾ ಅದರ್ ದೆನ್ ಎ ಆ್ಯಂಡ್ ಬಿ ಯಾವುದು ನನಗೆ ತಿಳಿದಂಗೆ ಯಾವುದು ಅಪ್ರೂವ್ ಆಗಿಲ್ಲ. ಮೇ ಬಿ ಸಮ್ ಗೌರ್ಮೆಂಟ್ ವಾಂಟೆಡ್ ಟು ಡೂ ದ ಸಮ್ ಕಾನೂನಿನ ಸಮಸ್ಯೆಗಳಿರ್ಬೋದು, ತಾಂತ್ರಿಕ ಸಮಸ್ಯೆಗಳಿರ್ಬೋದು. ಇದೆಲ್ಲವೂ ಇನ್ನೊಂದು 5-10 ದಿನದಲ್ಲಿ ಬಗೆಹರಿಯುತ್ತೆ ಅಂತ ಅಂದ್ಕೊಳ್ಳೋಣ. ಇಲ್ಲಿಗೆ ಈ ನ್ಯೂ ಖಾತಾ ಸ್ಟೋರಿ ಮುಗೀತು. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಬೇರೆ ವಿಷಯದೊಂದಿಗೆ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದಂತೆ ಬೇರೆ ಬೇರೆ ತುಂಬ ವಿಷಯಗಳಿದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಚರ್ಚೆ ಮಾಡೋದ್ರ ಮೂಲಕ ನಾನು ತಿಳ್ಕೊಳ್ಬೋದು, ನೀವು ತಿಳ್ಕೊಳ್ಬೋದು. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಈ ಎಲ್ಲ ವಿಷಯಗಳು ಕೂಡ ಓನ್ಲಿ ಫಾರ್ ಇನ್ಫಾರ್ಮೇಷನ್, ಜನಗಳಿಗೆ ಒಂದು ಇನ್ಫಾರ್ಮೇಷನ್ಗೋಸ್ಕರ. ತಮಗೆ ಸಮಸ್ಯೆ ಅಥವಾ ಒಂದು ಪರ್ಟಿಕ್ಯುಲರ್ ಸಮಸ್ಯೆ ಅಥವಾ ಒಂದು ವಿಷಯ ತಿಳ್ಕೊಬೇಕು ಅಥವಾ ನೀವು ಮಾರಬೇಕು, ಕೊಳ್ಳಬೇಕು ಖಾತಾ ಆ ಥರದ್ದು ಏನಾದರೂ ಇದ್ದರೆ ದಯವಿಟ್ಟು ತಜ್ಞರು ಅಂದರೆ ಅದಕ್ಕೊಂದು ಲಾಯರ್ ಇರ್ತಾರೆ ಅಥವಾ ವಿಷಯ ತಿಳ್ಕೊಂಡಿರ್ತಾರೆ, ಅಂಥವ್ರ ಹತ್ರ ಭೇಟಿ ಮಾಡಿ ತಮ್ಮ ಸಮಸ್ಯೆ ಪರಿಹರಿಸ್ಕೋಬೇಕು. ಕಾನೂನಿನ ಸಮಸ್ಯೆಗಳು ಕಾನೂನಿನ ತಜ್ಞರೊಂದಿಗೆ ಚರ್ಚೆ ಮಾಡಿ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮುಂಚೆನೂ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳ್ತೀನಿ. ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅನ್ನೋದು ನಮ್ಮ ಪ್ರತಿನಿತ್ಯದ ಕೇಳೋ ರೀತಿಯಲ್ಲೇ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಸಾಧ್ಯ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಸಬ್ಸ್ಕ್ರೈಬ್ಗೆ ತಿಂಗಳಿಗೆ ಸ್ವಲ್ಪ ಹಣ ಅಂತ ಇರುತ್ತೆ. ಆ ಹಣ ಕೊಟ್ಟರೆ ಈ ಥರ ನಮ್ಮಂಥವರು ತುಂಬ ಜನ ಈ ವಿಡಿಯೋ ಮಾಡೋದಕ್ಕೆ ಬೇಕಾದ ಶ್ರಮ ಮತ್ತು ಆ ಸಮಯ ಇವೆಲ್ಲದಕ್ಕೂ ತಾವು ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂದರೆ ಒಂದು ಥ್ಯಾಂಕ್ಸ್ ಅನ್ನೋದರ ಮೂಲಕ ಒಂದು ಸಣ್ಣ ಅಮೌಂಟಿಂದ ದೊಡ್ಡ ಅಮೌಂಟ್ ತಮಗೆ ಆಗಬೇಕು, ತಮಗೆ ಅನುಕೂಲಕರವಾದ ಒಂದು ಅಮೌಂಟನ್ನು ತಾವು ಹಾಕಿ ಸಬ್ಸ್ಕ್ರೈಬ್ ಮಾಡ್ಬೋದು. ಯಾವುದೂ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ವಿಡಿಯೋ ನೋಡಿ ವಿಷಯ ತಿಳ್ಕೊಳ್ಳಿ. ಲೆಟ್ ಅಸ್ ಎಜುಕೇಟ್ ಅವರ್ ಸೆಲ್ಫ್ ಅಂದರೆ ನಿಮಗೆ ವಿಷಯ ಹೇಳ್ತಾ ನಾನೂ ಕಲ್ತ್ಕೋತೀನಿ, ನೀವು ಕಲ್ತ್ಕೊಳ್ತೀರಾ ಅನ್ನೋ ಒಂದು ಭರವಸೆ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.